ಪರಿಚಯ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಆಗುವಂತಹ ಒಂದು ಅತ್ಯುತ್ತಮ ಪ್ರಯತ್ನ ಇದು. ದಕ್ಷ ಅಧಿಕಾರಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ನಿಷ್ಠಾವಂತ ಅಧಿಕಾರಿಯಾಗಿದ್ದಂತಹ ಹುತಾತ್ಮ IPS ಅಧಿಕಾರಿ ಮಲ್ಲಿಕಾರ್ಜುನ್ ಬಂಡೆಯವರ ಜೀವನಾಧಾರಿತ ಸಿನಿಮಾ ಇದು. ಹಾಗಾಗಿ ಮಲ್ಲಿಕಾರ್ಜುನ್ ಬಂಡೆಯವರ ಇಡೀ ಜೀವನ ನಮ್ಮಂತಹ ಪ್ರತಿಯೊಬ್ಬರಿಗೂ ಯಾವ ರೀತಿಯಾಗಿ ಸ್ಫೂರ್ತಿಯನ್ನ ನೀಡಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ನಮ್ಮ ಸಿನಿಮಾ ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ ಸಿದ್ಧವಾಗಿ ನಿಂತಿದೆ. ಇದೆ ಗೊತ್ತಾ, ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ರಲ್ಲೇ ಅವ್ರು ಗೆದ್ದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇದು ಗೊತ್ತಿರುವಂಥ ನಡೆದಿರುವಂಥ ಒಂದು ಘಟನೆಯ ಆಧಾರಿತವಾದಂಥ ಸಿನಿಮಾ ಮಾಡುವಂಥದ್ರಲ್ಲಿ ಇರುವಂಥ ಜವಾಬ್ದಾರಿ ಇದೆ ಗೊತ್ತಾ, ಅದು ಆ ತಂಡಕ್ಕೆ ಮಾತ್ರ ಗೊತ್ತಿರೋಂಥದ್ದೇ. ಯಾಕಂತಂದ್ರೆ ಕಾಲ್ಪನಿಕವಾದಂಥ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ನಡೆದೋಗುತ್ತೆ. ಅದಕ್ಕೊಂದು ಕ್ರಿಯೇಟಿವ್ ಲಿಬರ್ಟಿ ಅಂತ ಇರುತ್ತೆ. ಅಲ್ಲಿ ಆ ಕ್ರಿಯೇಟಿವಿಟಿಯ ಒಂದು ಲಿಬರ್ಟಿಯಲ್ಲಿ ನಡೆದೋಗ್ಬಿಡುತ್ತೆ. ಆದರೆ ಯುದ್ಧಕ್ಕೆ ಸಿನಿಮಾಗಳಲ್ಲಿ ಒಂದು ಚೂರು ತಪ್ಪಾಗಂಗಿಲ್ಲ ರೀ. ಯಾಕಂತಂದರೆ ಈ ಘಟನೆ ಬಂಡೆ ಸಾಹೇಬರ ಒಂದು ದಕ್ಷ ಅವರ ಕಾರ್ಯಾಚರಣೆ ಆಗಿರ್ಬೋದು, ಅವರ ಕಾರ್ಯ ಆಗಿರ್ಬೋದು, ಇದು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಗೊತ್ತಾದಂಥ ಒಂದು ವಿಚಾರ. ಸೊ ಆ ಥರದ ಒಂದು ವಿಚಾರವನ್ನು ಇವತ್ತು ಸಿನಿಮಾದ ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮಾಡೋಕೆ ಹೊರಟಿದ್ದಾರೆ ಗೊತ್ತಾ. ಅಲ್ಲಿ ಆಲ್ ದಿ ಬೆಸ್ಟ್, ಹ್ಯಾಟ್ಸ್ ಆಫ್ ದಿ ಎಂಟೈರ್ ಟೀಮ್, ಹ್ಯಾಟ್ಸ್ ಆಫ್ ದಿ ಎಂಟೈರ್ ಟೀಮ್ ಸರ್. ನೀವು ಈ ಸಿನಿಮಾ ಮಾಡಲಿಕ್ಕೆ ಕೈ ಹಾಕಿರೋದ್ರಲ್ಲೇ ನಿಮ್ಮ ಒಂದು ದಿಟ್ಟತನ ಮತ್ತು ನಿಮ್ಮ ಒಂದು ಪ್ಯಾಷನ್ ಗೊತ್ತಾಗ್ತಾ ಇದೆ. ಖಂಡಿತವಾಗಿ ಈ ಥರದ ಸಿನಿಮಾಗಳು ಬರಬೇಕು ನಮಗೆ. ಈ ಥರದ ಸಿನಿಮಾಗಳು, ಇದು ಬರೀ ಒಂದು ಸಿನಿಮಾ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಿಜವಾದ ನಾಯಕರಿದ್ದಾರೆ ಗೊತ್ತಾ. ನಿಜವಾದ ನಾಯಕರು ಯಾರು ಅಂತ ಹೇಳಿದ್ರೆ ಈ ಥರದವರು. ಅಂದರೆ ಬಂಡೆ ಸಾಹೇಬರಂಥ, ಮಲ್ಲಿಕಾರ್ಜುನ್ ಬಂಡೆ ಸಾಹೇಬರಂಥ ಹೀರೋಗಳಿದ್ದಾರೆ ಗೊತ್ತಾ. ಅವರು ಅಪರೂಪಕ್ಕೆ ಜನಿಸ್ತಾರೆ. ಸೊ ಆ ಥರದ ಒಂದು ನಾಯಕನ ಸಿನಿಮಾನ ಇವತ್ತು ನೀವು ಮುಖ್ಯ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದೀರಿ ಗೊತ್ತಾ. ಇದು ಖಂಡಿತವಾಗ್ಲೂ ಬರೀ ಸಿನಿಮಾ ಮಾತ್ರ ಅಲ್ಲ, ಒಂದು ಸಾರ್ಥಕತೆಯ ಕೆಲಸ ಇದೆ ನಿಮಗೆ. ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನು ಮೆಚ್ಚಬೇಕು ಅಂತ ಅನ್ನುವಂಥದ್ದು. ಇವತ್ತು ಇನ್ನೊಂದು ಖುಷಿಯಾಗಿರುವಂಥ ವಿಚಾರ ಏನು ಅಂತಂತಂದರೆ, ಇದು ಬರೀ ಹೊಸಬರ ಸಿನಿಮಾ ಅಲ್ಲ. ಹೊಸಬರ ಸಿನಿಮಾ ಆದರೂ ಕೂಡ ನಾವು ಇಲ್ಲಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರ್ತೀವಿ ಅಂತ ಅನ್ನೋವಂಥದ್ದು ಇವತ್ತು ನನಗೆ ಕಂಡಿದ್ದು ಏನು ಅಂತಂತಂದರೆ, ಅಷ್ಟು ಜನ ಇವತ್ತು ಮಾಧ್ಯಮ ಮಿತ್ರರು ಇಲ್ಲಿದ್ದೀರಿ ಗೊತ್ತಾ. ನೀವು ಕೊಡ್ತಾ ಇರುವಂಥ ಸಪೋರ್ಟ್ ಮಾತ್ರ ಈ ಥರದ ಒಂದು ಹೊಸ ತಂಡ ಇಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ. ಇದು ನಿಮ್ಮಗಳಿಗೆ ಒಂದು ದೊಡ್ಡ ಚಪ್ಪಾಳೆ. ಖಂಡಿತವಾಗಲೂ ನಿಮಗೆ ಸೇರಬೇಕು. ನಿಮ್ಮಗಳ ಸಪೋರ್ಟಿಂದ ಮಾತ್ರ ಈ ಥರದ ಒಂದು ಸಿನಿಮಾಗಳು, ಈ ಥರದ ಒಂದು ಪ್ರಯತ್ನಗಳು ಆಗಲಿಕ್ಕೆ ಸಾಧ್ಯ. ಈ ಸಿನಿಮಾದ ನಾಯಕ ನಟರು ಸಂತೋಷ್ ರಾಮ್ ಅವರು. ಯಾಕಂದರೆ ನನಗೆ ಅವ್ರ ಪರಿಚಯ. ಅವರು ಈಗಷ್ಟೇ, ದಯವಿಟ್ಟು ಕೂತ್ಕೊಳ್ಳಿ. ಈಗಷ್ಟೇ ಈಗ ಒಂದು ವಾರದ 10 ದಿವಸದಿಂದ ಸಿಕ್ಕಿದ್ವಿ ನಾವು. ಒಂದು ಸಿನಿಮಾದ ರೆಕಾರ್ಡಿಂಗ್ ಟೈಮಲ್ಲಿ ಪಾಪ ಅವ್ರನ್ನ ಹಿಂದೆನೇ ನಿಂತ್ಕೊಳ್ತಾ ಇದ್ದರು. ಆಮೇಲೆ ಸರ್ ನಾನು ಒಂದು ಸಿನಿಮಾ ಹೀರೋ ಮಾಡಿದ್ದೀನಿ ಸರ್ ಅಂತ. ಬಂದ್ರಿ ಸರ್ ಇಲ್ಲಿ, ನನಗೆ ಗೊತ್ತಿರಲಿಲ್ವಲ್ಲ ಯಾವುದು ಅಂತಂದರೆ, ಸರ್ ಬಂಡೆ ಅವರ ಹೆಸರು ಕೇಳಿದ್ದೀರಾ? ಹೌದು, ಮಲ್ಲಿಕಾರ್ಜುನ್ ಬಂಡೆ ಯಾರಿಗೂ ಗೊತ್ತಿಲ್ಲ, ಇಡೀ ಕರ್ನಾಟಕಕ್ಕೆ ಯಾರಿಗೂ ಗೊತ್ತಿಲ್ಲ. ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ ಸರ್ ಅಂತ. ನನಗೆ ನಿಜಕ್ಕೂ ಎಷ್ಟು ಖುಷಿ ಆಯಿತು, ಅಷ್ಟೇ ನಿಮ್ಮ ಬಗ್ಗೆ ಹೆಮ್ಮೆ ಆಯಿತು ರೀ. ಯಾಕಂತಂದರೆ ಆ ಥರದ ಒಂದು ಪಾತ್ರವನ್ನು, ಆ ಥರದ ಒಂದು ಬರೀ ವ್ಯಕ್ತಿ ಅಲ್ಲ, ಅದೊಂದು ವ್ಯಕ್ತಿತ್ವ. ಅದು ಆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂಥ ಒಂದು ಪಾತ್ರದ ಜವಾಬ್ದಾರಿ ನೀವು ತೊಗೊಂಡಿದ್ದೀರಿ ಗೊತ್ತಾ. ಇಲ್ಲಿ ನಿಜಕ್ಕೂ ಕೂಡ ನಿಮಗೆ ತುಂಬ ದೊಡ್ಡ ಕ್ರೆಡಿಟ್ಸ್. ಯಾಕಂತಂದರೆ ಅದನ್ನು ತುಂಬ ಜವಾಬ್ದಾರಿಯುತವಾದಂಥದ್ದು. ಆಮೇಲೆ ಈ ಸಿನಿಮಾದ ರವಿ ಅವರು ಈ ಸಿನಿಮಾದ ನಿರ್ದೇಶಕರಾಗಿರ್ತಾರೆ. ದೊಡ್ಡಮನಿಯವರು ಈ ಸಿನಿಮಾದ ನಿರ್ಮಾಪಕರಾಗಿರ್ತಾರೆ. ಅವರು ನನಗೆ ಭಾಳ ಪರಿಚಯ ಇರುವಂಥವರು. ರಾಜು ಗೌಡರ ಮುಖಾಂತರವಾಗಿ, ಲಯಣ್ಣ ಅವರ ಮುಖಾಂತರವಾಗಿ, ತರುಣ್ ಅವ್ರ ಮುಖಾಂತರವಾಗಿ ನಮ್ಗೆ ತುಂಬ ಒಡನಾಟ ಇದೆ ನಿಮಗೆ. ಆದರೆ ಅವ್ರು ನಿರ್ಮಾಪಕರು ಅಂತ ಗೊತ್ತಿರಲಿಲ್ಲ. ಸರ್ ನೀವು ಸಿನಿಮಾ ಮಾಡಿದ್ದೀರಿ ಅಂತ ಅನ್ನೋ ವಿಚಾರ ನನಗೆ ಗೊತ್ತಿರಲಿಲ್ಲ. ಆದರೆ ಮತ್ತೊಂದು ಸಿನಿಮಾ ನೀವು ಮಾಡಿಲ್ಲ ಸರ್, ಭಾಳ ವಿಶೇಷವಾದಂಥ ಸಿನಿಮಾ ಮಾಡಿದ್ದೀರಿ. ನಿಮ್ಮ ನಿರ್ಮಾಪಕನ ಒಂದು ಹಾದಿ ಏನಿದೆಯಲ್ಲ, ಈ ಸಿನಿಮಾದ ಮುಖಾಂತರ ಒಂದು ಯಶಸ್ವಿ ಬಾಗಿಲನ್ನ ತೆರೀಲಿ. ನಿಮಗೆ 100 ಸಿನಿಮಾ ಮಾಡುವಂಥ ಶಕ್ತಿ ಆ ಭಗವಂತ ನಿಮಗೆ ಕಲ್ಪಿಸಲಿ ಅಂತ ಅನ್ನುವಂಥದ್ದು ನನ್ನ ಆರೈಕೆ. ಮತ್ತೊಮ್ಮೆ ಈ ಥರದ ಸಿನಿಮಾಗಳು ಖಂಡಿತವಾಗಲೂ ನಿಮಗೆಲ್ಲರಿಗೂ ಕೂಡ ಮುಂದಿನ ಜನ್ರೇಷನ್ಗೆ ಖಂಡಿತವಾಗ್ಲೂ ಒಂದು ಮೆಸೇಜ್ ಇರುವಂಥ ಒಂದು ಸಿನಿಮಾ ಆಗಾಗ ಬರ್ತಿರಬೇಕು ಅಂತ ಅನ್ನುವಂಥದ್ದು. ನನಗೆ ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡಿದ ಹಾಗೆ ಹೊಸ ರೀತಿಯ ಪ್ರಯತ್ನವನ್ನು, ಹೊಸಬರ ಪ್ರಯತ್ನವನ್ನು ಚೆನ್ನಾಗಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದರೆ
ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಕನ್ನಡ ಪ್ರೇಕ್ಷಕ ಕೈ ಬಿಡ್ತಾ ಇಲ್ಲ ಅಂತನ್ನುವಂಥದ್ದು ನಾನೇ ಸಾಕ್ಷಿ ಇವತ್ತು ನಾನು ನೋಡ್ತಾ ಬರ್ತಾ ಇದ್ದೀನಿ. ಇವತ್ತು ಈ ಹೊಸಬರ ಪ್ರಯತ್ನವನ್ನ ಗೆಲ್ಲುತ್ತಾ ಇರುವಂಥ ಸಿನಿಮಾಗಳ ಪಟ್ಟಿಯಲ್ಲಿ ಈ ಸಿನಿಮಾ ಸೇರಲಿ ಅಂತನ್ನುವಂಥದ್ದು ನನ್ನ ಆಶಯ. ಮತ್ತೊಮ್ಮೆ ಟೀಸರ್ ಭಾಳ ಚೆನ್ನಾಗಿದೆ, ಭಾಳ ಕಮ್ಮಿ ಆಗೋಗ್ತದೆ, ಇನ್ನೊಂಚೂರು ಬೇಕು ಅಂತ ಅನಿಸ್ತು ನನಗೆ. ಅಷ್ಟು ಚೆಂದ ಮಾಡಿದ್ದಾರೆ. ನಾನು ಮುಗಿದೋಯ್ತಾ ಅಂತ ಅನ್ನೋಷ್ಟು ಆ್ಯಕ್ಚುಲಿ ಹಂಗೆ ಇರಬೇಕು, ಇನ್ನೂ ಸ್ವಲ್ಪ ಬೇಕು ಅನ್ನೋಂಗೆ ಇರಬೇಕು. ಅಷ್ಟು ಚಂದ ಕಟ್ ಮಾಡಿದ್ದೀರಿ. ಟ್ರೈಲರ್ಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಸಿನಿಮಾ ತೆರೆ ಕಾಣ್ತಾ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾಗಳ ಮೇಲೆ ಇರಲಿ. ಈ ಥರದ ಸಿನಿಮಾಗಳು ಗೆಲ್ತಾ ಇದ್ದಾಗ ಈ ಥರದ ತಂಡಗಳು ಮತ್ತೆ 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 ಹುಟ್ಕೊಳ್ಳಿಕ್ಕೆ ಕಾರಣವಾಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಬಂಡೆ ಸಾಹೇಬ. ಗಾಡ್ ಬ್ಲೆಸ್ ಒಳ್ಳೆಯದಾಗಲಿ. ಆದರೂ ಒಳ್ಳೆಯದಾಗಲಿ, ಚೆನ್ನಾಗಿದಾಗಲಿ. ನೀವೇನು ದುಡ್ಡು ಖರ್ಚು ಮಾಡಿದ್ರೋ ಅದು 10 ಪಟ್ಟು ಇಲ್ಲಿ ಬರಲಂತ ಅಷ್ಟೇ ಕೇಳ್ತಿದ್ದೀವಿ. ಥ್ಯಾಂಕ್ ಯು. ಗುಡ್ ಲಕ್ ಅಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಸಾಹೇಬ ಟೀಸರ್ ನಂಗದು ಟೀಸರ್ಗೆ ಒಂದು ಟೀಸರ್ ತರ ಇತ್ತು, ನೆಕ್ಸ್ಟ್ ಒಂದು ಟೀಸರ್ ಬರುತ್ತೆ ಅದಕ್ಕೊಂದು ಟೀಸರ್ ಇದು ಅನ್ನೋ ತರ ಅನ್ನಿಸ್ತು. ಬಟ್ ಆದರೂ ಕೂಡ ಶರಣ್ ಅವರಾಗ್ಲಿ ನಾವಾಗ್ಲಿ ಅಷ್ಟು ಚಿಕ್ಕ ಕ್ಲಿಪ್ಸ್ ಇದ್ರೂ ಅದ್ರ ಬಗ್ಗೆ ಮಾತಾಡ್ಬೋದು. ಯಾಕೆ ಅಂತಂದ್ರೆ ಅದ್ರಲ್ಲಿರುವಂಥ ಒಂದು ವಿಷಯ, ಅವ್ರು ಆಯ್ಕೆ ಮಾಡ್ಕೊಂಡಂಥ ವ್ಯಕ್ತಿ. ಸೊ ಹಾಗಾಗಿ ಅವ್ರ ಟೀಸರು ಬೇಡ, ಬರೇ ಒಂದೇ ಒಂದು ಫೋಟೋ ಹಾಕಿದ್ರು ಕೂಡ ನಾವೆಲ್ಲ ನಿಂತ್ಕೊಂಡು ಅವ್ರ ಬಗ್ಗೆ ಎಷ್ಟೊತ್ತು ಬೇಕಾದ್ರೆ ಮಾತಾಡ್ಬೋದು ಅಂತ ಅನ್ಸುತ್ತೆ. ಆ ಥರದ ಒಂದು ಪವರ್ಫುಲ್ ಆದ ವ್ಯಕ್ತಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಬಂಡೆ ಸಾಹೇಬ್ ಅವರು. ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ತುಂಬ ಹಿಂದೆನೇ ಗೊತ್ತಿತ್ತು, ಆಲ್ಮೋಸ್ಟ್ ಒಂದು ವರ್ಷದಿಂದ ಗೊತ್ತು ನನಗೆ. ಅಣ್ಣನ ಜೊತೆ ಅವ್ರ ಊರಿಗೆ ಹೋದಾಗ ನಿರ್ಮಾಪಕರು 4 ನಟರೆಲ್ಲ ಭೇಟಿ ಮಾಡಿದ್ದೆ ನಾನು. ಸೊ ಅವಾಗಲೇ ಗೊತ್ತಿತ್ತು, ಹೌದಲ್ಲ ಈ ಥರದೊಂದು ಅದ್ಭುತವಾದ ವ್ಯಕ್ತಿ ಬಗ್ಗೆ ಒಂದು ಸಿನಿಮಾ ಆಗ್ತಿದೆಯಲ್ಲ ಅಂತ ನನಗೂ ಒಂದು ಖುಷಿ. ಒಬ್ಬ ಡೈರೆಕ್ಟರ್ ಆಗಿ ನನಗೆ ಅದ್ರ ಬಗ್ಗೆ ಒಂದು ಖುಷಿ ಇತ್ತು. ಅದಾದ್ಮೇಲೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೆಲ್ಲ ಯಾವಾಗ ಅಂತಂದ್ರೆ ಹಾನೆಸ್ಟ್ಲಿ ನಮಗೆ ಅವ್ರ ಸಾವಿನ ನಂತರ ನಮ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯ್ತು ಅವ್ರ ಬಗ್ಗೆ. ಎಲ್ಲ ಜನಕ್ಕೆಲ್ಲನೂ ಅವ್ರ ಸಾವಿಗೆ ಅದೊಂದು ಮಿಸ್ಟ್ರಿ ಆಗಿತ್ತು, ಅಥವಾ ಅದ್ರ ಬಗ್ಗೆ ಸುತ್ತದ ಒಂದು ವಿಷಯಗಳು, ಕಾಂಟ್ರವರ್ಸಿಗಳು, ಅದರಿಂದ ತುಂಬಾ ಅವಾಗ ನಮಗೆ ಫೋರ್ಗ್ರೌಂಡ್ ಆ ವಿಷಯ ಕಾಣಿಸ್ತಾ ಇತ್ತು. ಆಗ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಇಷ್ಟೊಂದು ಅಚೀವ್ಮೆಂಟ್ಸ್ ಇದೆಯಲ್ಲ. ಅವಾಗ ಹೇಳಿದೆ ಸರ್, ಈ ಸಿನಿಮಾ ಜನಕ್ಕೇನು ಅವ್ರು ಸಾವಿಂದ ಅವ್ರು ಗೊತ್ತಾಗಿದ್ದಾರೆ ಅದಲ್ಲ ಸರ್, ಅವ್ರ ಬದುಕಿಂದ ಗೊತ್ತಾಗಬೇಕು ಸರ್, ಅದಕ್ಕೊಂದು ಸಿನಿಮಾ ಮಾಡಿದ್ರೆ ಬ್ಯೂಟಿಫುಲ್ ಆಗಿದೆ ಸರ್ ಅಂತ ನಾನು ಹೇಳಿದೆ ಅದು. ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಜನ ಲೆಜೆಂಡರಿ ಪೊಲೀಸ್ ಆಫೀಸರ್ಗಳ ಮೇಲೆ ಆದಂಥ ಸಿನಿಮಾಗಳಿದೆ. ಸಾಂಗ್ಲಿಯನ ಆಗಿರ್ಬೋದು, SP ಸಾಂಗ್ಲಿಯನ ಆಗಿರ್ಬೋದು, ಅಥವಾ ಕೆಂಪಯ್ಯ IPS ಅಂತ ಸಿನಿಮಾ ಆಗಿರ್ಬೋದು. ಅದೆಲ್ಲ ನೋಡಿದಾಗ ನಮಗೆ ಪ್ರೌಡ್ ಅನ್ಸುತ್ತೆ. ಸೊ ಆ ಸಾಲಿನಲ್ಲೇ ಈ ಸಿನಿಮಾ ಕೂಡ ಸೇರ್ಲಿ ಅಂತ ಅನ್ನೋದು ನನ್ನ ಒಂದು ಆಶಯ. ಅಂಡ್ ಅಷ್ಟು ಅದ್ಭುತವಾದಂಥ ಒಂದು ಕಂಟೆಂಟ್ ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ನಾನು ಕೇಳಿದ್ದೀನಿ ಅದು ಅವ್ರ ಇನ್ಸಿಡೆಂಟ್ಸ್ಗಳಾಗಿರ್ಬೋದು, ಅವರ ಹೇಗೆ ಅವ್ರು ನಡ್ಕೊತಾ ಇದ್ರು, ಹೇಗೆ ಅವ್ರು ಟ್ಯಾಕಲ್ ಮಾಡ್ತಿದ್ರು ಕ್ರೈಮ್ನೆಲ್ಲ ಆಗಲಿ ಅಂತ ಅಂದ್ಬಿಟ್ಟು ಅಂತ. ಅಂಡ್ ಹಾಗಾಗಿ ಒಂದು ಅದ್ಭುತವಾದಂಥ ಕಂಟೆಂಟು, ನಮಗೊಂದಷ್ಟು ಫುಟೇಜಸ್ ಎಲ್ಲ ತೋರಿಸಿದ್ರು ಅವಾಗ. ಸೊ ಹಾಗಾಗಿ ಚೆನ್ನಾಗಾಗಲಿ ಆ ಸಿನಿಮಾ ಅನ್ನೋದು ನನಗಿದೆ. ಹಾಗೆ ಆ ಸಿನಿಮಾದ ಹಾಡು ಇವಾಗ ನೋಡಿದಾಗ ಟೀಸರು ಸೈಲೆನ್ಸ್ ಮಾಡ್ತು ನನಗೆ. ಯಾಕೆ ಅಂತಂದ್ರೆ ಏನು ಜಾಸ್ತಿ ಹೇಳಿಲ್ಲ ಅಂತ ಅಂದ್ಬಿಟ್ಟು, ಸಾಂಗು ಅಲ್ಲಿ ಬಂದಂಥ ವಿಜುವಲ್ಸ್ನ ನಮ್ಮನ್ನು ಸೈಲೆನ್ಸ್ ಮಾಡ್ತು. ಮುಳುಗಿ ಹೋದ ದೊರೆ ಅನ್ನೋದಕ್ಕಿಂತ ನಮಗೆ ನಗುವಿನ ಒಡೆಯ ನಮ್ಮ ಅಪ್ಪು ಸರ್ನ ವಿಜುವಲ್ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಸಿನಿಮಾದಲ್ಲಿ ಅದು ಬೇರೆ ಥರ ಸಾಂಗ್ ಇದೆ, ಬಟ್ ಇಲ್ಲಿ ಅದಕ್ಕೊಂದು ವೆರಿ ಆಪ್ಟ್ ಲಿರಿಕಲ್ ವಿಡಿಯೋ ಮಾಡಿದ್ದಾರೆ. ತುಂಬ ಎಮೋಷನಲಿ ಟಚ್ ಆಗುವಂಥ ಒಂದು ಲಿರಿಕಲ್ ಅಂಡ್ ಎವ್ರಿ ಲೈನ್ ಅಲ್ಲೂ ಕೂಡ ಅಪ್ಪು ಸರ್ ಕನೆಕ್ಟ್ ಆಗುವಂಥ ಒಂದು ಬ್ಯೂಟಿಫುಲ್ ಲೈನ್ಸ್ ಇದೆ. ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಸರ್. ಒಂದು ಆ ಥರ ಒಂದು ಥಾಟ್ ಪ್ರೊಸೆಸ್ ನಿಮ್ಗೆ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಸಿನಿಮಾದಲ್ಲಿ ಕೆಲವೊಂದು ಟೈಮ್ ನೆಗೆಟಿವ್ ಆಗಿ ಕೂಡ ತೋರಿಸಿದ್ದಾರೆ, ಆದರೆ ಅಷ್ಟೇ ಪವರ್ಫುಲ್ ಆಗಿ ಕೂಡ ಚಿತ್ರರಂಗದಲ್ಲಿ ಪೊಲೀಸರನ್ನು ತೋರಿಸಿದ್ದೀವಿ. ಎಷ್ಟೋ ಜನ ಹೀರೋಗಳು ಪೊಲೀಸನ್ನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಕ್ಕೆ ನಮಗೆ ಎಷ್ಟೊಂದು ಜನಗಳಿಗೆ ಅದ್ರ ಬಗ್ಗೆ ಆ ಡಿಪಾರ್ಟ್ಮೆಂಟ್ಗೆ ಗೌರವ, ಪ್ರೀತಿ ಎಲ್ಲರೂ ಜಾಸ್ತಿ ಆಗೋದಕ್ಕೆ ಸಿನಿಮಾ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾನು ನಂಬ್ತೀನಿ ಯಾವಾಗಲೂ. ಅದು ನೆಗೆಟಿವ್ ಸೈಡ್ ಅಷ್ಟೇ ಅಲ್ಲದೆ ಪಾಸಿಟಿವ್ ಸೈಡ್ ಕೂಡ ನಾನು. ಸೊ ಆ ಸಾಲಿನಲ್ಲಿ ಬರ್ತಾ ಇರೋಂಥ ಬಂಡೆ ಸಾಹೇಬರ ಸಿನಿಮಾ ಒಳ್ಳೇದಾಗಲಿ. ನಿರ್ಮಾಪಕರಿಗೆ, ಹೀರೋ ಸರ್ಗೆ, ಡೈರೆಕ್ಟರ್ಗೆ ಎಲ್ಲರಿಗೂ. ಹೇಗೆ ನಮಗೆ ಸಾಂಗ್ಲಿಯನ ಸರ್ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ನಮ್ಗೆ ಗೊತ್ತೇ ಇರಲಿಲ್ಲ ರಿಯಲ್ ಸಾಂಗ್ಲಿಯನ ಸರ್ ಹೇಗಿದ್ದಾರೆ. ಶಂಕರ್ನಾಗ್ ಸರ್ ಸಾಂಗ್ಲಿಯನ ಅಂತ ಫೀಲ್ ಮಾಡ್ತಿದ್ವಿ ನಾವು. ಹಾಗೆ ಬಂಡೆ ಸಾಹೇಬರು ನಾವು ಯಾವಾಗಲೂ ಡೈರೆಕ್ಟ್ ಆಗಿ ನೋಡಿದ್ದಿರೋದ್ರಿಂದ ನಿಮ್ಮ ಮುಖಾಂತರ ಅವರು ಒಂಥರ ಆಗಲಿ ನಿಮಗೂ. ಸೊ ಇಡೀ ಟೀಮ್ಗೆ ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಲಿ. ನಾವು ಬೇರೆ ಬೇರೆ ತಾಯಿ ಹೊಟ್ಲೆ ಹುಟ್ಟಿರ್ಬೋದು, ಬಟ್ ಅಣ್ಣ ತಮ್ಮಕ್ಕಿಂತ ಹೆಚ್ಚಿದೆ. ಅಷ್ಟೊಂದು ಮೊದಲಿಂದ ನಮ್ಮ ಮೇಲೆ ಯಾವತ್ತೂ ಗೋಪಣ್ಣ ಪ್ರೀತಿ ಇದೆ. ನಮ್ಗೆ ಅಷ್ಟೊಂದು ಭಾಳ ಆತ್ಮೀಯತೆಯಿಂದ ನಮಗಾಯ್ತು, ನಮ್ಮ ಮುಕುಂದ ಅಣ್ಣವ್ರಿಗಾಯ್ತು, ಎಲ್ಲರಿಗೂ ಸ್ವಂತ ತಮ್ಮಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಹೋಗ್ತಾರೆ. ನನಗೆ ಹೇಳಿದ, ಅಣ್ಣ ತಮ್ಮ
ಈಗ ಮಲ್ಲಿಕಾರ್ಜುನ್ ಬಂಡೆ ಸಾಹೇಬ್ರ ಮೇಲೆ ಒಂದು ಪಿಕ್ಚರ್ ಮಾಡ್ತಿದ್ದೀನಿ. ನಾನು ಫಸ್ಟ್ ಹೇಳಿದೆ ಇದಕ್ಕೆ ಯಾಕೆ ಕೈ ಹಾಕಿದ್ದೇಣ ಅಂತ. ಫಸ್ಟ್ ನಾನು ಅದನ್ನ ಮಾತಾಡಿದೆ ಈ ವರ್ಡ್, ನೀನು ನೋಡು ಟೀಚರ್ ನೋಡಿದ್ಮೇಲೆ ನಾನು ಮಾತಾಡು ಅಂತ ಹೇಳಿದೆ. ಆಯ್ತು, ಏನು ಮಾಡೋದು ಮಾಡಿದೆ, ಒಳ್ಳೇದಾಗಲಿ ಮಾಡಿದೆ. ಅವತ್ತು ಎಲ್ಲನೂ ಸಕ್ಸಸ್ ಆಗ್ಯದ, ಇದನ್ನು ಸಕ್ಸಸ್ ಆಗಲಿ ಅಂತೇಳಿ ಅವತ್ತ ಹಾರೈಸಿದೆ. ನಿಜಕ್ಕೂ ಇವತ್ತು ನೋಡಿದಾಗ ನಾನು ನಿನಗೆ ಅವತ್ತಂದು ಮಾತು ತಪ್ಪಾಯ್ತು, ಇವತ್ತು ನೀ ಏನು ಮಾಡಿದ್ವಿ ಭಾಳ ಚಲೋ ಮಾಡಿದೆ, ಒಳ್ಳೇದಾಗಲಿ ಅಂತ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಮಲ್ಲಿಕಾರ್ಜುನ್ ಬಂಡೆ ಅಂತಂದ್ರೆ ಎಷ್ಟು ದಕ್ಷ ಅಧಿಕಾರಿ ಅಂತಂದ್ರೆ. ಯಾಕಂದ್ರೆ ಗುಲ್ಬರ್ಗದಾಗ ನಮ್ಮ ಮನೆ ಇರೋಂಥ ಆ ಸ್ಟೇಷನ್ ಅವ್ರ ಏರಿಯಾ ಲಿಮಿಟ್ಸ್ ಅಲ್ಲೇ ಬರ್ತಿತ್ತು. PSI KS ಆಫೀಸರ್ ಅವರು PSI ಆಗಿ ಕೆಲಸ ಮಾಡಿದ್ರು. 2014ರಲ್ಲಿ ಒಂದು ಘಟನೆ ನಡೀತು. ಒಬ್ಬ ರೌಡಿ ಸೀಟರ್ನ ಹಿಡಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇದಾದ್ಮೇಲೆ ಹುತಾತ್ಮರಾದವರು. ಅದ್ರ ಬಗ್ಗೆ ಭಾಳ ಗೊತ್ತು. ಅದರಷ್ಟೇ ಪವರ್ಫುಲ್ಲು ಅವ್ರ ವೈಫ್ದು ಸ್ಟೋರಿ ಬರ್ತದೆ. ಅವ್ರು ಹೇಳ್ತಿದ್ದು ಅಷ್ಟೇ ಪವರ್ಫುಲ್ ಸ್ಟೋರಿ ಇದೆ. ನಿಜಕ್ಕೂ ನಾನು ಭಾಳ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆ ಅಂಥ ಒಬ್ಬ ಯುವಕರು, ಅಂಥ ಒಳ್ಳೆ ಅಧಿಕಾರಿಗಳು ಎಲ್ಲೋ ಈಗ ನೋಡ್ರ ಆಲ್ಮೋಸ್ಟ್ 11 ವರ್ಷ ಆಯ್ತು. ಅಂಥವ್ರನ್ನ ನೀವು ನೆನಪು ಮಾಡಿದ್ರೆ ನಿಜಕ್ಕೂ ಭಾಳ ಖುಷಿಯಾಗಿದೆ. ಯಾಕಂತಂದ್ರೆ ನಮ್ಮ ಚಿನ್ಮಯ ಭಾಳ ಅದ್ಭುತವಾಗಿ ನಾವು ಈ ಪಿಕ್ಚರ್ನ ಬಂಡೆ ಸಾಬ್ ಅಂತ ಚಿನ್ಮಯರಾಮ್ ಅವರು ಮಾಡಿದ್ದಾರೆ. ಅದೇ ಥರ ನಮ್ಮ ಸಂತೋಷ್ ರಾಮ್ ಅವರು ಹೀರೋ ಆಗಿ ಕೆಲಸ ಮಾಡ್ತಿದ್ದಾರೆ. ಒಂದು ರೀತಿ ನೋಡಿದ ತಕ್ಷಣ ಹೀರೋನ್ ಯಾವ ಥರ ಅಂದ್ರೆ ಬಂಡೆಯವರೇ, ಮಲ್ಲಿಕಾರ್ಜುನ್ ಬಂಡೆಯವರೇ ಬಂದ್ರೆ ಅನ್ನೋ ಥರ ಅಷ್ಟೊಂದು ಇದೆ. ಭಾಳ ಒಂದು ಒಳ್ಳೆಯ ರೀತಿಯಿಂದ ಇದು ಮಾಡಿದೆ. ಯಾಕಂದ್ರೆ ಫಿಲಿಮ್ಗಳನ್ನ ಬಹಳಷ್ಟು ನೋಡಿರ್ತೀವಿ, ಅದ್ರ ರಿಯಲ್ ಘಟನೆ ಇದೆ. ಇದನ್ನ ಮಾಡೋಂಥ ಧೈರ್ಯ ಬಹಳ ಜನ ಕಡಿಮೆ ಇರುತ್ತೆ. ಯಾಕಂತಂದ್ರೆ ಸಾಕಷ್ಟು 2014ರಲ್ಲಿ ಬಹಳ ಇಶ್ಯೂ ಆಯ್ತಿದ್ದು. ಪಾಪ ಅವ್ರನ್ನ ಹೈದ್ರಾಬಾದ್ ತಗೊಂಡೋಗಿ ಬಹಳ ಉಳ್ಸಕ್ಕೆ ಪ್ರಯತ್ನ ಪಟ್ಟರು. ಆದರೂ ಇವತ್ತು ನಮ್ಮೆಲ್ಲರ ಆಗಿಲಿ ಹೋದ್ರು. ಅವ್ರು ಸ್ವಲ್ಪ ದಿನ ಅಂದ್ರೆ ಅವ್ರ ಮಿಸ್ಸಸ್ನು ಇದೇ ಆಘಾತದಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಒಂದು ಪವರ್ಫುಲ್ ಸ್ಟೋರಿ ಇದೆ ಇದು. ಅದ್ರಾಗ ಇಲ್ಲಿ ಬಂದ ಮೇಲೆ ನೋಡಿದ್ರೆ ಇದು ಒಂದು ಭಾಷೆಲ್ಲ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ. ಯಾಕಂದ್ರೆ ನಮ್ಮ ಗೋಪನ್ನ ಮಾಡಿದ್ರೆ ಅದೇ ಥರನೇ ಇರ್ತಾವ. ಏನೋ ಒಂದು ವಿಚಿತ್ರ, ಆ ಮನುಷ್ಯನ ಧೈರ್ಯನೇ ಬೇರೆ ಲೆವೆಲ್. ಅಷ್ಟೊಂದು ಒಳ್ಳೆದ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಮ್ಮ ಅಣ್ಣನು ಆಕ್ಟಿಂಗ್ ಮಾಡ್ಯಾರ ಅಂತ. IG ರೋಲ್ ಮಾಡಿಬಿಟ್ಟಾರ. ಅದಕ್ಕೆ ಅಂದೆ ನಾ ಅಣ್ಣಗೆ ಹೇಳಿದೆ, ಯಾಕೆ ತಲೆ ಕೂದಲ ಬೆಳಗಾವಣ ಮೀಸಿ ಅಷ್ಟೇ ಕರ್ವ್ ಮಾಡ್ಕೊಂಡಿಲ್ಲ ಯಾಕಂತ ಕೇಳಿದೆ. ಆಮೇಲೆ ಇಲ್ಲಿ ಬಂದ್ ಮತ್ತೆ ಆ ರೋಲ್ನ ಗೊತ್ತಿರ್ಲಿಲ್ಲ ಅಂದ್ರೆ ಹೆಂಗಂತ ತಲೆ ಕೂದಲು ಬೆಳಗಿಟ್ಟ ಅಂತ. ಇಲ್ಲ IG ರೋಲ್ ಮಾಡಿದ್ವಿ, ಖುಷಿ ಆಯ್ತು. ಯಾಕೆ ಆತನು ಮೊದಲಿಂದ ಹವ್ಯಾಸ ನಾಟಕಗಳಲ್ಲಿ ಅಲ್ಲಿ ಇಲ್ಲಿ ಭಾಳ ಅಂದ್ರೆ ಭಾಳ ಆಯ್ತು. ಇನ್ನೊಂದಿಬ್ಬರಿಗೆ ಯಾಕೆ ರೋಲ್ ಕೊಟ್ಟಿಲ್ಲ, ಕಿಶೋರ್ ಶೆಟ್ಟಿಗೊಂದು, ಸಜ್ಜನ್ಗೊಂದು, SC ಪಾಟೀಲ್ ಕೊಟ್ಟಿದ್ದಾರೆ. ಯಾಕೆ ಅವ್ರದೊಂದು ಗ್ಯಾಂಗ್ ಇದೆ ನಮ್ಮ ಅವರು. ಬಹಳ ಖುಷಿಯಿಂದ ಇಂಥ, ಯಾಕಂತಂದ್ರೆ ಯುವಕರಿಗೆ ಪ್ರೇರಣೆ ಆಗ್ತಂತ ಫಿಲಿಮ್ಗಳು, ಯುವಕರಿಗೆ ಮತ್ತು ಈಗಿರುವಂತ ಪೊಲೀಸ್ ಅಧಿಕಾರಿಗಳಿಗೆ ಪ್ರೇರಣೆ ಆಗ್ತದೆ. ಯಾಕಂದ್ರೆ ಇಂಥ ಒಳ್ಳೆ ಅಧಿಕಾರಿಗಳು ನಮ್ಮ ಹತ್ರ ಇದ್ರು. ಅವರು ಜೀವನನೇ ಲೆಕ್ಕ ಅಂದ್ರೆ ಯಾವುದನ್ನು ಆ ಒಂದು ದುಷ್ಟರನ್ನ, ಆ ಒಂದು ಕಳ್ಳರನ್ನ, ಆ ನೆಟೋರೇಷನ್ ಹಿಡಿಯಕ್ಕೆ ತಮ್ಮ ಜೀವನೇ ಬಲಿ ಕೊಟ್ರು ಅನ್ನೋದಕ್ಕೆ ಎಲ್ಲರಿಗೂ ಒಂದು ಮಾದರಿ ಆಗ್ತದೆ. ಅದ್ಭುತವಾದಂಥ ಸ್ಟೋರಿ ನೀವು ತೋರಿಸಿದ್ರಿ. ನಿಜಕ್ಕೂ ಬಹಳ ಅದ್ಭುತವಾಗಿ ತಮ್ಮ ಪರ್ಫಾರ್ಮೆನ್ಸ್ ಬಂದಿದೆ. ಡೈರೆಕ್ಟರ್ನು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ರಿ. ಈ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಈ ಫಿಲಿಮ್ ಯಶಸ್ವಿ ಆಗಲಿ. ಯಾಕಂದ್ರೆ ನಮ್ಮ ಭಾಗದವ್ರು ಅಂತ ದಯವಿಟ್ಟು ನಮ್ಮ ಕಲ್ಯಾಣ ಕರ್ನಾಟಕದವರು ಮತ್ತು ಉತ್ತರ ಕರ್ನಾಟಕ ಕಂಪಲ್ಸರಿಯಾಗಿ ಮಸ್ಟ್ ಶುಡ್ ಈ ಪಿಕ್ಚರ್ ನೋಡ್ಲೇಬೇಕು. ಅಷ್ಟು ಒಳ್ಳೆಯದು ಸ್ಟೋರಿ ಅದ. ನೋಡಿದ್ರೆ ನಿಜಕ್ಕೂ ಬಹಳ ಒಳ್ಳೇದಾಗ್ತದೆ. ಬೆಂಗಳೂರು ಜನರಂತೂ ನೀವು ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದ್ರೆ ಎಲ್ಲ ಮಾಧ್ಯಮದವರು ಎಲ್ಲರೂ ಬಂದಿದೆ, ಹೊಸೊಬ್ರು ಈ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಭಾಗದವರು ಇಂಥ ಮೂವಿಗಳು ಮಾಡಕ್ಕೆ ಮುಂದೆ ಬರ್ತಿದ್ದಾರೆ. ನಮ್ಮ ಬಸವ ಪಡ್ಕೋಟಿನು ಆತನು ಅವ್ರ ಮಗಂದು ಯಾರ ಮಗ ಅಂತ ಒಂದು ಪಿಕ್ಚರ್ ಅವನು ಮಾಡ್ತಿದ್ದಾನೆ. ಈ ತರ ನಮ್ಮ ಭಾಗದವರು ನಾವು ಇಷ್ಟು ದಿನ ಬರೀ ಪಿಕ್ಚರ್ ನೋಡ್ತಿದ್ವಿ, ಈಗ ಮಾಡಂತ ಕೆಲಸವನ್ನು ಮಾಡ್ತಿದ್ದಾರೆ. ಬಹಳ ಖುಷಿ ಆಗ್ತದೆ. ಈ ಫಿಲಿಮ್ಗೆ ಬಂಡೆ ಸಾಬು ಒಳ್ಳೇದಾಗ್ಲಿ, ಒಳ್ಳೆ ಯಶಸ್ಸು ಸಿಗ್ಲಿ, ಒಳ್ಳೆ ಹೆಸರು ಡೈರೆಕ್ಟರ್ ಹಿಡಿದು ಪ್ರೊಡ್ಯೂಸರ್ ಹಿಡಿದು ಹೀರೋ ಹಿಡಿದು ಎಲ್ಲರಿಗೂ ಒಳ್ಳೆ ಹೆಸರು ಸಿಗ್ಲಿ. ದಯಾಣ ಅಂದಾಗ ನಮ್ಮ ಅಣ್ಣಗೆ ಒಳ್ಳೆ ದುಡ್ಡು ಬರಲಿ ಅಂತ ಹೇಳ್ತಾ ಇವತ್ತು ಕರ್ಸಿಲಿ ಇದು ಮಾಡೋದಕ್ಕೆ ನಿಮ್ಮೆಲ್ಲ ಸರ್ತೆ. ಮತ್ತೆ ಅಪ್ಪು ಸರ್ ಬಗ್ಗೆ ಬಹಳ ಅದ್ಭುತವಾಗಿ ನೀವು ಮಾಡಿದ್ರಿ. ತಮ್ಮ ನಾವು ಕುಂತು ನೋಡಾಗ, ಯಾಕಂದ್ರೆ ಆ ಇನ್ಸಿಡೆಂಟ್ ಆದಾಗ 3 ದಿನ ನಾವು ಅಲ್ಲೇ ಇದ್ದೀವಿ ಮೇಲೆ ನೋಡಿದಾಗ ನಮ್ಗೆ ಒಂಥರ ಇದಾಯ್ತು. ಅಶ್ವಿನಕ್ಕ ಇವತ್ತು ಆಕ್ಚುಲಿ ಬರಬೇಕಾಗಿತ್ತು. ಏನಪ್ಪಾ ಅಂದ್ರೆ ಅದೊಂದು ವಾರಣಾಸಿಯಲ್ಲಿ ಶೂಟಿಂಗ್ ಇದಕ್ಕೋಸ್ಕರ ಲೇಟಾಗಿ ಅವ್ರು ಈಗ ಬರ್ತಿದ್ದಾರೆ ಸಾಯಂಕಾಲ. ಅದಕ್ಕೆ ನೀವು ಸೋಮವಾರ ಆಗಲಿ ಮಂಗಳವಾರ ತಂಡದವ್ರು ತಾವು ದಯವಿಟ್ಟು ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಈ ಸಾಂಗ್ನ ಅವ್ರು ತೋರಿಸ್ಲೇಬೇಕು.
ಅವರು ಹೇಳಿದಾರೆ ಯಾವಾಗ ಕಳ್ಸೋಣ ಅಂತ ಹೇಳಿದಾರೆ. ದಯವಿಟ್ಟು ತಾವು ಹೋಗಿ ಅವರಿಗೆ ಭೇಟಿ ಆಗ್ಬೇಕಂತ ಹೇಳ್ತಾ ಎಲ್ಲ ಮಾಧ್ಯಮದವರು ಈ ಒಂದು ತಂಡಕ್ಕೆ ಪ್ರೋತ್ಸಾಹ ಕೊಟ್ಟು ಈ ಫಿಲ್ಮ್ ಯಶಸ್ವಿ ಆಗಿರುತ್ತೆ ಅವೆಲ್ಲ ಕಾರಣೀಭೂತ ಆಗಬೇಕು ಅಂತ ಹೇಳಿ ಒಂದೆರಡು ಮಾತು. ಸರ್ ಕರೆದಿದ್ರು, ಬನ್ನಿ ಈ ಥರ ಒಂದು ಮೂವಿ ಇದೆ, ಸ್ಕ್ರಿಪ್ಟ್ ನೋಡಿ ನೀವು ಡಿಸೈಡ್ ಮಾಡಬೇಕು ಅಂತ ಸ್ಕ್ರಿಪ್ಟ್ ಕೊಟ್ಟರು. ಫಸ್ಟ್ ನನ್ನ ಕೈ ಸ್ಕ್ರಿಪ್ಟ್ ಕೊಟ್ಟಾಗ ಸ್ಕ್ರಿಪ್ಟ್ ಓದಿದಾಗ ಅದು ನನಗೂ ಮನಸ್ಸಲ್ಲಿ ಒಂದು ಭಯ ಅನ್ನೋದಿತ್ತು. ಫಸ್ಟ್ ಮೂವಿ ಹೇಗೆ ಮಾಡೋದು, ಬಂಡಾಯ ಸಾಹೇಬರು ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ, ಅದನ್ನು ನಿಭಾಯಿಸೋದು ತುಂಬ ಕಷ್ಟ. ಹಾಗಾಗಿ ಒಂದು 2-3 ಸತಿ ಯೋಚನೆ ಮಾಡಿ, ಇಲ್ಲ ಸರ್ ನಾನು ಮಾಡ್ತೀನಿ ವಿಚಾರನ ಅಂತ ಸರ್ ಹೇಳಿದೆ. ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಫಿಲಮ್ ಮಾಡಿದ್ದೀನಿ. ನನ್ನ ಫಸ್ಟ್ ಮೂವಿ. ನಾವೇನೇ ಹೇಳಿದ್ರು, ನಾವೇನೇ ಮಾತಾಡಿದ್ರು ಜನಗಳು ನೋಡಿ ಅದ್ರ ಬಗ್ಗೆ ನಮಗೆ ಸೂಪರ್ ಅಂದಾಗಲೇ ಮನಸ್ಸಿಗೆ ಹೊಂದಿದ್ವಿ. ನಾವು ಎಷ್ಟೇ ಮಾತಾಡಿರೋದು ಆಗಲ್ಲ. ಎಲ್ಲರೂ ಬಂದು ಥಿಯೇಟ್ರಿಗೆ ಫಿಲಮ್ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ದೊಡ್ಡಮನಿ ಸರ್ ದುಡ್ಡು ಹಾಕಿದ್ದಾರೆ, ಅವ್ರಿಗೂ ಒಳ್ಳೇದಾಗಬೇಕು. ಅವ್ರು ಬದುಕಿದ್ರೆ ಇನ್ನೂ 4 ಜನಕ್ಕೆ ಅನ್ನ ಆಗತ್ತೆ, ಇನ್ನೂ 4 ಜನ ಡೈರೆಕ್ಟರ್ಗಳು ಹೊಸಬ್ರು ಬರ್ತಾರೆ. ಹಾಗಾಗಿ ಪ್ರೊಡ್ಯೂಸರ್ ಗೆಲ್ಲಬೇಕು. ಫಸ್ಟ್ ಪ್ರೊಡ್ಯೂಸರ್ ಗೆದ್ದರೆ ಎಲ್ಲನೂ ಚೆಂದ, ಎಲ್ಲನೂ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ದಯವಿಟ್ಟು ಫಿಲಮ್ ಮಾಡಿ. ಥ್ಯಾಂಕ್ ಯು. ಆಲ್ಮೋಸ್ಟ್ ಥಿಯೇಟ್ರ್ ಯಾವ ಟೈಮಲ್ಲಿ ಸಿಗತ್ತೆ ಅಂತ ನೋಡಿ ಆದಷ್ಟು ಬೇಗ ರಿಲೀಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಮ್ಮ ತಂದೆ ಮತ್ತು ತಾಯಿಯವರು ಚಿತ್ರರಂಗದ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂತಹ ನಾಲೆಜ್ ಇರಲಿಲ್ಲ. ಆದರೆ ಮಲ್ಲಿಕಾರ್ಜುನ ಬಂಡೆ ಅವರ ಘಟನೆಗಳಾದಾಗ ನಾವೆಲ್ಲರೂ ಅಲ್ಲಿ ಪ್ರಥಮ ಸಾಕ್ಷಿಯಾಗಿ ನಿಂತವರು. ಅವರ ಘಟನೆಗಳ ಬಗ್ಗೆ, ಅವರ ಹೆಂಡತಿಯ ಬಗ್ಗೆ, ಅವರ ಮಕ್ಕಳ ಬಗ್ಗೆ, ಅವರ ಜೀವನದಲ್ಲಿ ನೊಂದಂತಹ ಕಥೆಗಳ ಬಗ್ಗೆ ನಾವು ಮೊದಲನೆಯವರಾಗಿ ನೋಡಿದಂಥವರು. ಅವ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ನಮ್ಮ ತಂದೆಯವರು ಹೇಳಿದಾಗ ನಾನೆಲ್ಲೋ ಆ ಚಿತ್ರರಂಗ ಬೆಂಗಳೂರು ಅದೆಲ್ಲ ನಮ್ಗೆ ಆಗದೇ ಇರೋ ವಿಷಯಪ್ಪ, ಇವಾಗ ರಿಟೈರ್ ಆದಮೇಲೆ ಯಾಕೆ ಬೇಕು ನಿಮಗೆ ಅಂತ ನಾನು ಪ್ರಶ್ನೆ ಮಾಡಿದಂಥವಳು. ಆಮೇಲೆ ಇಲ್ಲಮ್ಮ ನೋಡೋಣ, ಮೊದಲ ಪ್ರಯತ್ನ, ಇಲ್ಲಿ ಏನಾಗುತ್ತೆ ನೋಡೋಣ, ದೇವರಿದ್ದಾನೆ ಅಂತ ಆ ದೇವರನ್ನ ನಂಬಿ ಮಲ್ಲಿಕಾರ್ಜುನ ಅವರ ಜೀವನವನ್ನ ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶದಾದ್ಯಂತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸುವಂತ ಒಂದು ಚಿಕ್ಕ ಪ್ರಯತ್ನ ನಮ್ಮ ತಂದೆ ತಾಯಿಯವರ ಕಡೆಯಿಂದ ಆಗಿದೆ. ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ದಯವಿಟ್ಟು ಎಲ್ಲರೂ ಅವರ ಪ್ರಯತ್ನಕ್ಕೆ, ಅವರ ಪಟ್ಟಂತಹ ಕಷ್ಟಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್. ಒಬ್ಬ ಹುಡುಗ ತರ ಇಡೀ ಸಿನಿಮಾ ಓಡಾಡ್ತಿರೋದು ನಾನು ನೋಡ್ತಾ ಇದ್ದೆ. ಯಾಕಂದ್ರೆ ಪ್ರೊಡ್ಯೂಸರ್ ಆದಾಗ ಇದ್ಬಿಟ್ಟು ನೋಡ್ರಪ್ಪ ಇದು ಚೆನ್ನಾಗಿ ಮಾಡಿ ಅಂತ ಬೆನ್ ತಟ್ತಾ ಇರ್ತಾರೆ. ಬಟ್ ಇವರು ಸಿನಿಮಾ ಜೊತೆಲೇ ಪ್ರತಿಯೊಬ್ಬರ ಜೊತೆ ಓಡಾಡ್ಕೊಂಡು ಹುಡುಗನ ಥರ, ಯಾಕಂದರೆ ನಾವು ಅವ್ರ ಏಜಲ್ಲಿ ಅಷ್ಟೊಂದೆಲ್ಲ ಓಡಾಡಿ ಕೆಲಸ ಮಾಡಿ ಒಬ್ರು ಎಲ್ಲ ಇಡೀ ಟೀಮಿಗೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಳ್ಳೆ ನಮಗೆ ಮೋಟಿವೇಶನ್ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ 3 ಸಾಂಗ್ ಇದೆ, ಒಟ್ಟು 4 ಸಾಂಗು. ಒಂದು ಸಾಂಗನ್ನು ಮಹೇಶ್ ಅವರು ಮಾಡಿದ್ದಾರೆ. ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲೆಕ್ಸ್ ಅವರು ಮಾಡಿದ್ದಾರೆ. ಇದರಲ್ಲಿ 3 ಸಾಂಗ್ ನಾನು ಮಾಡಿದ್ದೀನಿ. ಅದನ್ನು ಲಿಖಿತ್ನ ಗಾಯಕ್ ಅಂತ ಹೇಳಿ ಟೈಟಲ್ ಸಾಂಗ್ ಹಾಡಿದ್ದಾರೆ. ಜಿ ಕಲ್ಯಾಣ್ ಅಂತ ಹೇಳಿ ಮುಡುಗಿ ಹೋದ ರವಿ ಅಂತ ಒಂದು ಸಾಂಗ್ ಹಾಡಿದ್ದಾರೆ. ಹಾಗೆ ಇನ್ನೊಂದು ಮತ್ತೆ ಮತ್ತೆ ಅಂತ ಹೇಳಿ ಒಂದು ಮೆಲೋಡಿ ಸಾಂಗು. ಆ ಸಾಂಗನ್ನು ವಿಶಾಲ್ ನಾಗಲಾಪುರ್ ಅಂತ ಹೇಳಿ ಅವ್ರು ಹಾಡಿದ್ದಾರೆ. ಹಾಗೆ 2 ಸಾಂಗನ್ನು ನನ್ನ ತಮ್ಮ ಮನೋಜ್ ಅವರು ಬರ್ತಿದ್ದಾರೆ. ಹಾಗೆ 1 ಸಾಂಗನ್ನು ನಾನು ಬರ್ತಿದ್ದೀನಿ. ಒಂದು ಒಳ್ಳೆ ಜರ್ನಿ ಇತ್ತು ಈ ಸಿನಿಮಾದಲ್ಲಿ. ಭಾಳ ಖುಷಿ ಆಯಿತು. ಎಲ್ಲರೂ ಟೀಮ್ ಸಮೇತ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ನನ್ನ ವರ್ಕಿಗೂ ಸಮೇತ. ನೀವೆಲ್ಲ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಹಾಗೆ ನನ್ನ ಸ್ನೇಹಿತ ಸಂತೋಷು, ನಾನು ಅವನು ಕ್ಲಾಸ್ಮೇಟ್ಸು, ಹೀರೋ. ಅದು ಒಂದು ಖುಷಿ ವಿಷಯ. ಅವನ ಸಿನಿಮಾಗೆ ನಾನು, ಯಾಕಂದರೆ ಕಾಲೇಜಲ್ಲಿ ಓದ್ಬೇಕಾದ್ರೆ ಹೇಗೆ ಒಂದು ಒಡನಾಟ ಇತ್ತು, ಅದು ಸಿನಿಮಾ ರಂಗದಲ್ಲೂ ನಮ್ಮಿಬ್ಬರು ಜೊತೆಯಲ್ಲಿ ಕೂಡಿ ಬಂದಿದೆ. ಅದು ಖುಷಿ ಆಗ್ತಾಯಿದೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಸಿನಿಮಾ ಮೇಲೆ ಇರಲಿ. ಬಂಡೆ ಸಾಹೇಬ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಬೇಕು ಅಂದಾಗ ಪ್ರೊಡ್ಯೂಸರ್ ಸರ್ ಸೊ ಇಷ್ಟ ಪರವಾಗಿಲ್ಲ, ಖರ್ಚು ಮಾಡ್ತೀನಿ ಅಂತ ಚೆನ್ನಾಗಿ ಮಾಡಿದ್ದೀವಿ. ಸೊ ಎಲ್ಲ ಚೆನ್ನಾಗಿ ಬಂದಿದೆ. ಟೀಸರ್ ನೋಡಿದ್ರಿ ಎಲ್ಲ. ಸೊ ಎಲ್ಲದು ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಸೊ ಥಿಯೇಟ್ರಿಗೆ ಬಂದಾಗ ದಯವಿಟ್ಟು ಎಲ್ಲ ಬಂದು ನೋಡಿ ನನ್ನ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು. ಆ್ಯಕ್ಚುಲಿ ಈ ಪಾತ್ರ ನನಗೆ ಬಂದಿದ್ದು ಹಿಂಗೆ ಸಂಜೆ ಶೂಟಿಂಗ್ ಇತ್ತು. ಒಂದು 6 ಗಂಟೆಗೆ ಈವ್ನಿಂಗ್ ಶಾಟ್ ಇತ್ತು. ಬಟ್ ನನಗೆ ಸಿಕ್ಕಿದ್ದು ಒಂದು 4 ಗಂಟೆಗೆ. ಹಂಗೆ ಮಾಡಿ ಅಂತಂದ್ರು. ಆಮೇಲೆ ನಾವು ಬೇರೆ ಫಿಲ್ಮ್ ಯುವರತ್ನ, ಜೇಮ್ಸ್, ಪುನೀತ್ ಸರ್ ಜೊತೆ ಎಲ್ಲ ಮಾಡಿರೋದ್ರಿಂದ ಅವರಿಗೆ ಡೈರೆಕ್ಟ್ರಿಗೆ ಗೊತ್ತಿತ್ತು. ಆಮೇಲೆ ಅದು ಕ್ಯಾರೆಕ್ಟರ್ ಸಿಕ್ಕ ತಕ್ಷಣ ಫಸ್ಟ್ ಡೈಲಾಗ್ ಶೀಟ್ 3 ಪೇಜೇನೋ ಇತ್ತು. ಅದಾದಮೇಲೆ ಸರಿ ಹಂಗೆ ಹೆಂಗೋ ಬೇಗ ಪ್ರಿಪೇರ್ ಆಗಿ ಕರೆಕ್ಟಾಗಿ ಮಾಡಿದ್ವಿ. ಅದು ಮಾಡಿದ್ಮೇಲೆ ಡೈರೆಕ್ಟ್ರಿಗೆ ಒಂದು ಹೋಗಿ ಬಂತು, ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೊಂಥರ ಅನ್ನಿಸ್ತು. ಯಾಕಂದರೆ ಅವ್ರ ರಿಯಾಕ್ಷನಲ್ಲಿ ನನಗೆ ಗೊತ್ತಾಯಿತು. ಬಟ್ ಆ ಪಾತ್ರ ಮಾಡೋದು ತುಂಬ
ತಲೆ ಮೇಲಿತ್ತು. ಯಾಕಂದ್ರೆ 30 ದಿನ ನಾವು ಅಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಹೇಳೋರು ಮುನ್ನ ಯಾರು ಅಂತ ಕೇಳೋರು. ಯಾಕಂದ್ರೆ ಎಷ್ಟು ಬಂಡೆ ಸರ್ ಅವ್ರದ್ದು ಹೆಸರಿದೆಯೋ ಅಷ್ಟೇ ಆ ಮುನ್ನ ಅವ್ರದ್ದು ಅಷ್ಟೇ ಹೆಸರಿದೆ ಅಲ್ಲಿ. ನೆಗೆಟಿವ್ ಆಗಿದ್ರು ಏನೇ ಆಗಿದ್ರು ಬಟ್ ಅಷ್ಟೇ ಅದೊಂದು ಇಂಪ್ಯಾಕ್ಟ್ ಇದೆ ಅಲ್ಲಿ. ಸೊ ಹಾಗಾಗಿ ಆ ಪಾತ್ರ ನಾನು ಮಾಡ್ತೀನಿ ನನಗಂತೂ ಗೊತ್ತಿರಲಿಲ್ಲ, ಬೇರೆಯವ್ರ ಹೆಸರು ಹೇಳ್ತಾ ಇದ್ವಿ. ಬಟ್ ಲಾಸ್ಟಲ್ಲಿ ಎಲ್ಲರೂ ಪ್ರೊಡ್ಯೂಸರ್ಸರು, ಡೈರೆಕ್ಟರ್ಸರು ಎಲ್ಲ ಫಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನನಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಧನ್ಯವಾದಗಳು. ಯಾವಾಗಲೂ ನಾನು ನಿಮ್ಮ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್, ದೊಡ್ಡಮನಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ, ಬೆಂಬಲ ನಮ್ಮ ಮೇಲೆ, ನಮ್ಮಂಥ ಹೊಸಬ್ರ ಮೇಲೆ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಆಡಿಷನ್ ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಹೋಗಿ ಟ್ರೈ ಮಾಡಿದೆ. ಆ 72 ಜನ ಹುಡುಗಿರಲ್ಲಿ ನಮ್ಮ ಸರ್ ದೊಡ್ಡಮನಿ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನೀನು ಆ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಸೂಟ್ ಆಗ್ತೀಯಮ್ಮ ಅಂತ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಆ್ಯಂಡ್ ಡೈರೆಕ್ಟರ್ ಚಿನ್ಮಯ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಬಂದು ಥಿಯೇಟರಲ್ಲೇ ಸಿನಿಮಾ ನೋಡಿ, ಇಷ್ಟರಲ್ಲೇ ರಿಲೀಸ್ ಆಗುತ್ತೆ, ನನಗೆ ಗೊತ್ತಿಲ್ಲ ಯಾವಾಗ ಅಂತ. ಥ್ಯಾಂಕ್ ಯು. ಮೋಟಿವೇಟ್ ಮಾಡಿಕೊಂಡು ಅವರಿಗೆ ತುಂಬ ಸಪೋರ್ಟಿವ್ ಆಗಿರುವಂಥ ಡೈರೆಕ್ಟರ್. ಥ್ಯಾಂಕ್ ಯು. ಹಾದಿಯಲ್ಲಿ ಕರ್ಕೊಂಡು ಹೋದಂತ ಶ್ರೀ ಅಣ್ಣ ಬಸವಣ್ಣನವರಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಚಿತ್ರದ ಕೇಂದ್ರ ಬಿಂದುವಾದಂತಹ ಮಲ್ಲಿಕಾರ್ಜುನ ಬಂಡೆ, ದಿವಂಗತ ಮಲ್ಲಿಕಾರ್ಜುನ ಬಂಡೆಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನಮ್ಮ ತಂಡಕ್ಕೆ ಶುಭ ಹಾರೈಸಲು ಬಂದಿರತಕ್ಕಂಥ ಶರಣ್ ಸರ್ ಅವರಿಗೆ, ಹಾಗೆ ತರುಣ್ ಸರ್ಗೆ, ಹಾಗೆ ನಮ್ಮ ಸಿನಿಮಾಕ್ಕೆ ಬೆನ್ನೆಲುಬು ಅಂತ ಹೇಳ್ಬೋದು ರಾಜಗೌಡ ಸರ್, ತುಂಬಾ ಧನ್ಯವಾದಗಳು. ನೀವೆಲ್ಲರ ಸಪೋರ್ಟಿಂದ ನಾವಿವತ್ತು ಒಂದು ಟೀಸರ್ ಲಾಂಚ್ ಇವತ್ತು ಮಾಡ್ತಾ ಇದ್ದೀವಿ ಅದ್ದೂರಿಯಾಗಿ. ಹೊಸಬ್ರ ತಂಡ ಅಂದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮೆಲ್ಲ ಸಹಕಾರ ಇಲ್ಲದೆ ನಾವು ಇಷ್ಟು ಜೋರಾಗಿ ಮಾಡೋದಕ್ಕೆ ಆಗೋದೇ ಇಲ್ಲ. ತುಂಬಾ ಧನ್ಯವಾದಗಳು ಸರ್. ಹಾಗೆ ಇವತ್ತು ನಾವು ಈ ಬಂಡೆ ಸಾಹಿತ್ಯ ಸಿನಿಮಾನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟು ಇನ್ನು ಬಹಳ ಬೇಗನೆ, ತುಂಬಾ ವರ್ಷಗಳ ಹಿಂದೆನೆ ನಾವು 2 ತಿಂಗಳು ಗುಲ್ಬರ್ಗಾದಲ್ಲಿ ಇದ್ದು ಅಲ್ಲೇ ಸ್ಟೇ ಆಗಿ ಅದ್ರ ಬಗ್ಗೆ ತುಂಬಾನೇ ಹಿನ್ನೆಲೆಗೆ ಎಲ್ಲ ಓಡಾಡಿ, ನಾನು ಮತ್ತೆ ನಮ್ಮ ವೀರಣ್ಣ ಪ್ರೊಡ್ಯೂಸರ್ ಅಂತ ಇದ್ದಾರೆ, ಅವರು ನಾವು ಎಲ್ಲ ತುಂಬಾ ಓಡಾಡಿ 2 ತಿಂಗಳ ಕಾಲ ಅದ್ರ ಬಗ್ಗೆ ಇವತ್ತು ಏನು ಬದುಕಿದಾರೆ ಅವ್ರ ಜೊತೆ ಇರೋರು ಅವ್ರನ್ನೂ ಸಹ ಕೆಲವೊಬ್ರು ಮೀಟ್ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಏನ್ ನಡೆದಿತ್ತು, ಹೇಗಿತ್ತು, ಅವ್ರ ಜೀವನ ಹೆಂಗಿತ್ತು, ಅವ್ರು ಹೆಂಗ್ ನಡೀತಾ ಇದ್ರು, ಅವ್ರ ಏನೇನು ಹ್ಯಾಬಿಟ್ಸ್ ಏನಿತ್ತು ಎಲ್ಲದ್ರ ಬಗ್ಗೆ ನಾವು ಆಲ್ಮೋಸ್ಟ್ ಕೇಳಿದ್ವಿ. ಅವಾಗ ಒಂದು ಸ್ಟೋರಿ ಅಂತ ಒಂದು ರೆಡಿ ಮಾಡ್ಕೊಂಡ್ ಬಂದ್ವಿ. ಅದಾದ್ಮೇಲೆ ಇವತ್ತು ಒಬ್ರನ್ನ ನೆನ್ಸ್ಬೇಕು. ಆಕ್ಚುಲಿ ಈ ಒಂದು ಬಂಡೆ ಸಿನಿಮಾ ನಾನು ಬರೋದಕ್ಕೆ ಇನ್ನೊಬ್ರು ಕಾರಣ ಗುರುದತ್ ಅಂತ. ಅವರು ಮೊದಲು ಒಂದು ಸಿನಿಮಾನ ಮಾಡ್ಬೇಕಂತ ಸ್ಟಾರ್ಟ್ ಮಾಡಕ್ಕೆ ಪಾಪ ತುಂಬಾನೇ ಪ್ರಯತ್ನ ಪಟ್ರು, ಬಟ್ ಕೆಲವೊಂದು ಕಾರಣಗಳಿಂದ ಅವ್ರು ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ದಿವಸ ಸ್ಟಾಪ್ ಆಯ್ತು. ಅದಾದ್ಮೇಲೆ ತುಂಬಾ ಧೈರ್ಯ ಮಾಡಿ ಬಂದವರು ನಮ್ಮ ರೂಪಣ್ಣ ದೊಡ್ಡಮನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕೆಂದ್ರೆ ಯಾವ್ದೋ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದಕ್ಕೇನೆ ಎಷ್ಟೋ ಜನ ಹಿಂದೆ ಮುಂದೆ ನೋಡ್ಬಿಟ್ಟು ಬರ್ತಾರೆ ಇವತ್ತಿನ ದಿವಸ. ಅಂಥದ್ರಲ್ಲಿ ಒಂದು ನಿಜ ಜೀವನದ ಕತೆ ತಗೊಂತವ್ರಿಗೂ ಗೊತ್ತಿಲ್ಲ ಅಂಥದ್ರಲ್ಲಿ ನೀವು ಧೈರ್ಯ ಮಾಡಿ ಬಂದು ಇವತ್ತು ಇನ್ವೆಸ್ಟ್ ಮಾಡಿ ಮತ್ತೆ ಯಾವ್ದಕ್ಕೂ ಕೊರತೆ ಮಾಡದೆ, ಎಷ್ಟೋ ನಾವು ಅನ್ಕೊಂಡಿದ್ ಬಜೆಟೇ ಬೇರೆ, ಅದು ಬರ್ತಾ ಆಗಿದೆ ಬೇರೆ, ಆದ್ರೂ ಕೂಡ ಯಾವ್ದಕ್ಕೂ ಎದೆಗುಂದೆ ನಮ್ ಜೊತೆ ನಿಂತು ಇವತ್ತು ಅದ್ಭುತವಾಗಿ ಮೂಡ್ ಬರೋದಕ್ಕೆ ತುಂಬಾನೇ ಕಾರಣಕರ್ತರಾಗಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಹಾಗೆ ನಮ್ಮ ವೀರಣ್ಣ ಕೊರಳಿ ಸರ್ ತುಂಬಾ ಚೆನ್ನಾಗಿ ಸಂಭಾಷಣೆ ಹಾಗೂ ಚಿತ್ರಕಥೆಯನ್ನ ಮಾಡಿದ್ದಾರೆ, ಜೊತೆಗೆ ಅವರು ಆಕ್ಟಿಂಗ್ ಕೂಡ ಮಾಡಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಚಿನ್ಮಯ್ ರಾವ್ ಸರ್, ನಾವು ಯಾವತ್ತು ಸ್ಟಾರ್ಟಿಂಗ್ ಡೇಸ್ ಇಂದ ಏನ್ ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದನೇ ಅದ್ರ ಬಗ್ಗೆ ಕಂಪ್ಲೀಟ್ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡು ಅಲ್ಲೇ ಗುಲ್ಬರ್ಗಾದಲ್ಲಿ ಇದ್ದು, ಯಾಕಂದ್ರೆ ಇನ್ನೊಂದು ಚಾಲೆಂಜಿಂಗ್ ಇತ್ತು ನಮ್ಗೆ. ಈಗ ಮುನ್ನ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಬಂಡೆ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಏನಾದ್ರು ಮಾಡ್ಬೇಕಾದ್ರೆ ಮಿಸ್ಟೇಕ್ ಆದ್ರೆ ಅವ್ರ ಜೊತೆಗಾರರು ಇವತ್ತು ಇದ್ದಾರೆ, ಏನಾದ್ರು ಪ್ರಾಬ್ಲಮ್ ಬರ್ಬೋದಾ ನಮಗೆ ಆ ವಿಚಾರದಲ್ಲಿ ಅನ್ನೋದೊಂದು ಇತ್ತು ನಮ್ಗೆ. ಸೊ ಯಾಕಂದ್ರೆ ಇವ್ರು ಹೇಳಿದ್ರು ಆ ವಿಚಾರವಾಗಿ, ಅದು ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಆಗಿತ್ತು. ಏನಾದ್ರು ಇಂಥ ಮಾಡ್ತಾರೆ ನಮ್ಮನ್ನೆಲ್ಲ ನೆಗೆಟಿವ್ ತೋರಿಸ್ಬಿಡ್ತಾರೋ, ನಮ್ಮ ಬಗ್ಗೆ ಏನಾದ್ರು ಕೆಟ್ಟಾಗ ಏನಾದ್ರು ತೋರಿಸಿ, ಯಾಕೆ ಸಿನಿಮಾ ಅಂತ ತಕ್ಷಣ ಏನೋ ಇರುತ್ತೆ ಒಳಗಡೆ, ಏನಾದ್ರು ನಮ್ಮ ಬಗ್ಗೆ ಅವರ ಒಂದು ಘನತೆಗೆ ಧಕ್ಕೆ ಬರೋ ರೀತಿ ಏನಾದ್ರು ಮಾಡ್ಬೋದಾ, ಆ ತರದನ್ನೆಲ್ಲ ಯೋಚನೆ ಮಾಡಿನೇ ಕಂಪ್ಲೀಟ್ ಆಗಿ ಚಿನ್ಮಯರಾಮ್ ಸರ್ ಅದ್ರ ಬಗ್ಗೆ ತುಂಬಾನೇ ಕಾಳಜಿ ಇಟ್ಕೊಂಡು ಎಲ್ಲೂ ಸಹ ಯಾರಿಗೂ ತೊಂದರೆ ಆಗದೆ, ಯಾವ ಘನತೆಗೂ ಗೌರವಕ್ಕೂ ಧಕ್ಕೆ ಬರದೇ ಇರೋ ತರ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಆಮೇಲೆ ನನ್ನ ಪಾತ್ರ ಡಿಸೈಡ್ ಆಗೋದಕ್ಕಿಂತ ಮೊದಲು ಆಕ್ಚುಲಿ ತುಂಬಾ ಜನಕ್ಕೆ ಪ್ರಯತ್ನ ಆಗಿತ್ತು. ಆಕ್ಚುಲಿ
ತುಂಬಾ ದೊಡ್ಡವ್ರನ್ನೇ ಪ್ಲಾನ್ ಮಾಡಿದ್ರು, ಬಟ್ ಆಗದೆ ಇವತ್ತು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಹೀರೋಗಳಾಗಿರ್ಬೋದು ಅಥವಾ ಆಕ್ಟರ್ಗಳಿಗೆ ಒಂದು ಕನಸಾಗಿರುತ್ತೆ, ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಸಿಗ್ಬೇಕು, ನಾನು ಅದರಿಂದ ಗುರ್ಸ್ಕೋಬೇಕು ಅಂತ. ಆದ್ರೆ ಇವತ್ತು ನನ್ನ ನಿಜವಾದ ಒಂದು ಅದೃಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಯಾವ್ದು ಬಯಸದೆ ಆಲ್ರೆಡಿ ಹೀರೋ ಆಗಿರೋರ್ನ ನನ್ನ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಬಂಡೆ ಅವ್ರು ಆಲ್ರೆಡಿ ಹೀರೋ, ನಾನು ಜಸ್ಟ್ ಅವರ ಪಾತ್ರಧಾರಿ. ಇದನ್ನ ಹೇಳ್ತಾ ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಗೆಲ್ಸಿ ಅಂತ ಕೇಳ್ಕೊಂಡು, ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು ಎಲ್ಲರೂ ಬಂದಿದ್ದೀರಾ, ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮಾಡ್ತಾ ಇದ್ದೀನಿ.